ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಫ್ರೈಡೇ ವ್ಲಾಗು. ಸೊ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ನನ್ನ ಮಕ್ಕಳ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಸೊ ನನ್ನ ಬೆಳಗ್ಗೆ ಕೆಲಸ ಮಾಡ್ಕೊತಾನೆ ನಾನು ಅವ್ರ ಜೊತೆಗೆಲ್ಲ ಹೇಗೆ ಬೆರಿತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಸಿಂಪಲ್ಲಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಅವರಿಗೆ ಓದಿಸ್ಕೊಳ್ತಾನೆ ನಮ್ಮ ಕೆಲಸಗಳನ್ನು ಕೂಡ ನಾವು ಮಾಡ್ಕೊತೀವಿ. ನಮ್ಮ ಹಸ್ಬೆಂಡ್ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಯಾವ್ಯಾವ ರೀತಿ ಅಂತೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವರಿಗೆ ಬೆಳಗ್ಗೆ ರೆಗ್ಯುಲರ್ ಆಗಿ ಒಂದು ಬ್ಲೆಸ್ಸಿಂಗ್ ಫೋಟೋ ಮತ್ತು ಒಂದು ರೀಡಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿಕೊಂಡು ನಾನು ಕ್ಲೀನ್ ಕೆಲಸ ಎಲ್ಲ ಮುಗಿಸಿ ನನ್ನ ಮಕ್ಕಳನ್ನ ಎಬ್ಬಿಸ್ತೀನಿ. ಸೊ ಇನ್ನು ನಮ್ಮ ಮನೆಯವರು ಕೂಡ ಎದ್ದು ಅವ್ರು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಳ್ತಾರೆ. ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸೋದು, ರೆಡಿ ಮಾಡೋದು ಅವ್ರ ಕೆಲಸ ಆಗಿರುತ್ತೆ. ಸೊ ಅದು ಅವ್ರ ಮನೇಲಿದ್ದರೆ, ಇಲ್ಲ ಅಂತಂದರೆ ಮಕ್ಕಳಿಗೆ ಸ್ನಾನ ಮಾಡಿಸೋದು, ರೆಡಿ ಮಾಡೋದು ನಂದೇ ಆಗಿರುತ್ತೆ. ಅಂಥ ಟೈಮಲ್ಲಿ ನಾನೇನಾದರೂ ಸಿಂಪಲ್ ರೆಸಿಪೀಸ್ನ ಹುಡುಕ್ತಿರ್ತೀನಿ. ಪಲಾವು ಆ ಥರ ನನ್ನ ಕುಕ್ಕರ್ ಮೇಲೆ ತಿಂಡಿ ರೆಡಿ ಆಗ್ತಿರ್ಬೇಕು, ಈ ಕಡೆ ನನ್ನ ಮಕ್ಳ ಕೆಲಸನೂ ಆಗ್ತಿರ್ಬೇಕು ಅನ್ನೋ ಥರ. ಇನ್ನು ನಮ್ಮ ಮನೆಯವ್ರ ಮನೆಯಲ್ಲಿ ಇದ್ದರು ಅಂತಂದರೆ ರೊಟ್ಟಿ ಸುಟ್ಕೊಳ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಸ್ವಲ್ಪ ರೊಟ್ಟಿ ಮಾಡಬೇಕು ಅಂದಾಗ ಸ್ವಲ್ಪ ಬೇಗನೂ ಕೂಡ ಹೇಳ್ತೀನಿ. ಅವ್ರಿಗೆ ಓದಿಸ್ಕೊಳ್ತಾನೆ ನನ್ನ ಕೆಲಸಗಳನ್ನು ಕೂಡ ನಾನು ಮಾಡ್ಕೊಳ್ತೀನಿ, ಕೆಲಸ ಸ್ಟಾಪ್ ಮಾಡಲ್ಲ. My name is Tejashwini Vibi. I am studying in senior standard. My school name is Gurukul Residential School. National calendar of India is Saka calendar. National vegetable of India is Pumpkin. National currency of India is Current Indian rupees. National river of India is National river. Only two akshara. Ravin. National river of India is DC name enda amagire. DC. Ganga. Gangadhara Swami DC. But river Ganga. National song of India is Vande Mataram. National anthem is Jana Gana Mana. National lotus of India is National flower of India is Lotus. National fruit of India is Mango. National motto of India is Satyameva Jayate. Very good. What is the minimum time of singing of national anthem? 52 seconds. Very good. High five, high five, high five. 52 seconds. Who wrote national anthem? Ravindranath Tagore. ವಿಡಿಯೋ ಮಾಡಲಾ? ಸರಿ, ಬಂದು ಒಂದು ನಿಮಿಷ ನೀರು ಕುಡಿದು ಬರ್ತೇನೆ. ನಾನು ನೀರು ಕುಡಿಬೇಕು. ಬೆಳಗ್ಗೆ ನಾನು ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದಿರ್ತೀನಿ. ಆದರೂ ಕೂಡ ಮತ್ತೆ ಮಕ್ಕಳ ಜೊತೆ ಅವ್ರಿಗೂ ಕೂಡ ಕಾಯಿಸ್ಕೊಟ್ಟು ಅವ್ರ ಜೊತೆ ನಾನು ಸಹ ಕುಡಿತೀನಿ. ನೀನು ಸ್ವಲ್ಪ ಕುಡಿಯಮ್ಮ ಅಂತಿರ್ತಾರೆ. ಸೊ ಹಂಗಾಗಿ ಇನ್ನು ನೆಕ್ಸ್ಟು ಅವ್ರದ್ದು ರೀಡಿಂಗ್ ವಿಡಿಯೋ ಎಲ್ಲ ಸೆಂಡ್ ಮಾಡಿ ಕಿಚನ್ಗೆ ಬರ್ತೀನಿ. ತರಕಾರಿ ಎಲ್ಲ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡೆ, ಅಂದರೆ ಅವ್ರಿಗೆ ಓದಿಸ್ತಾನೆ ನಾನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಕೆಲಸಗಳೇ ಬೆಳಗ್ಗೆ ಹಾಗೆ ಇರುತ್ತೆ. ಹಾಗೆ ಸ್ನೇಹಿತರೆ, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಹಾಗಲಕಾಯಿ ಪಲ್ಯ ಮತ್ತು ಅದರ ಜೊತೆ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಕಾರಣ ಕಹಿ ಇರಲ್ಲ. ಸೊ ನೈಟ್ ಹಾಗಲಕಾಯಿನ ಹುರಿದಿಡೋದ್ರಿಂದ ಕಹಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇವಾಗ ನಾನೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡೆ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಇದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಾ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಆ ಥರ ಎಲ್ಲ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೆ. ಬಟ್ ನಮ್ಮ ಮನೆಯವ್ರಿಗೆ ನಾಯಿ ಕಡ್ದಿದೆ ಅಲ್ವಾ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಕೊಡ್ತಾ ಇಲ್ಲ. ಒಂದು ತಿಂಗಳಾದರೂ ಕೊಡೋದು ಬೇಡ ಅಂತೇಳಿ ಇವಾಗ ಎಲ್ಲ ಅಡುಗೆಗೂ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇಲ್ಲ. ಹಾಗೆ ಇದಕ್ಕೆ ನಾನು ಜೀರಾ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಮತ್ತು ನಾನು ಶೇಂಗಾ ಮತ್ತು ಎಳ್ಳನ್ನು, ಬಿಳಿ ಎಳ್ಳನ್ನು ಫ್ರೈ ಮಾಡಿ ಹುರಿದಿಟ್ಟಿರ್ತೀನಿ. ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಜಾಸ್ತಿ ಪಲ್ಯಗಳಿಗೆ ಯೂಸ್ ಮಾಡ್ತೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ಅದಿಷ್ಟನ್ನು ಹಾಕ್ಕೊಂಡು ಅದೆಲ್ಲ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಂಡು ಆಮೇಲೆ ನೈಟ್ ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿ ಏನಿತ್ತು ಇದನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹುಳಿ,
ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್. ಹಾಗಲಕಾಯಿ ಪಲ್ಯಕ್ಕೆ ಬೆಲ್ಲ ಹಾಕಲೇಬೇಕು, ಇಲ್ಲಾಂದರೆ ಅದಷ್ಟು ಟೇಸ್ಟ್ ಕೊಡಲ್ಲ. ಹಾಗೆ ನೀರಿನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನನಗೆ ಇದ್ರದ್ದು ರಸ ತುಂಬ ಇಷ್ಟ. ಅದು ರಸ ಇತ್ತು ಅಂತಂದರೆ ಅನ್ನಕ್ಕೂ ಕೂಡ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಜಾಸ್ತಿ ನೀರು ಹಿಡಿಸಲ್ಲ. ನೀರಿನ ಥರ ಬೇಕು ಅಂದರೆ ರಸದ ಥರ ಬೇಕು ನಮಗೆ ಅಂತ ಅಂದಾಗ ಮಾತ್ರ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ರಸದ ಥರ ಬೇಕು, ನನಗೆ ಅನ್ನಕ್ಕೆ ಹಾಕ್ಕೊಂಡು ಉಣ್ಣೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಮೆತ್ತಗೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ನೋಡಿ, ಜಸ್ಟ್ ಒಂದು ಕುದಿ ಇದನ್ನು ನಾನು ಕುದಿಸ್ಕೊಳ್ತೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಹಾಗಲಕಾಯಿ ಪಲ್ಯ ಗಮ್ ಅಂತ ಇರುತ್ತೆ. ಸ್ಮೆಲ್ ಮಾತ್ರ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ನಾವು ಇಷ್ಟಿಷ್ಟು ಪಲ್ಯ ಮಾಡ್ತೀವಿ. ಮತ್ತು ಬಾಕ್ಸ್ಗೂ ಕೂಡ ಕಟ್ತೀವಿ. ವರ್ಷಕ್ಕೆ ಒಂದು ಸಾರಿನಾದರೂ ಹಾಗಲಕಾಯಿ ಪಲ್ಯ ತಿನ್ನಬೇಕಂತೆ. ಒಂದು ಹಾಗಲಕಾಯಿ ಬೀಜದಲ್ಲಿ ಒಂದು ಸೇರು ತುಪ್ಪದಷ್ಟು ಶಕ್ತಿ ಇರುತ್ತೆ ಅಂತ ನಮ್ಮಮ್ಮಂದ್ರೆಲ್ಲ ಹೇಳ್ತಾಯಿದ್ರು. ಸೊ ಪಲ್ಯ ಮಾಡ್ಕೊತಾನೆ ನಾನು ರೊಟ್ಟಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾ ಮಕ್ಕಳನ್ನ ಓದಿಸಿ ಅವರಿಗೆ ರೀಡಿಂಗ್ ವಿಡಿಯೋ ಸೆಂಡ್ ಮಾಡೋ ತನಕ ನಮ್ಮ ಮನೆಯವ್ರದ್ದು ಕೆಲಸ ಆಯಿತು. ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದರು. ಇನ್ನು ನಾನು ಕಿಚನಿಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಓದಿಸ್ತಾರೆ. ಸೊ ಅವರೇನು ಕನ್ನಡ ಮತ್ತು ಹಿಂದಿ 1 2 3 ಹಿಂದಿ 1 2 3 ಅದೆಲ್ಲ ಇರುತ್ತಲ್ವ. ಸೊ ಅವ್ರು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ, ಮಗ್ಗಿಗಳನ್ನ ಓದಿಸ್ತಾರೆ. ಸೊ ಇವಾಗಲೂ ಕೂಡ ನೀವು ಕೇಳಿಸ್ಕೊಳ್ರಿಬೇಕಿದ್ರೆ ಮಕ್ಕಳಿಗೆ ಅವರು ಓದಿಸ್ತಾ ಇದ್ದಾರೆ. ನಾನು ಕೆಲಸ ಮಾಡ್ತಾನೆ ಮಕ್ಕಳ ಕಡೆ ಗಮನ ಕೊಡ್ತೀನಿ. ನಾನೊಬ್ಳು ಅಂತಲ್ಲ, ಹೆಣ್ಮಕ್ಳ ಬಗ್ಗೆ ಇದೊಂದಕ್ಕೆ ನಾನು ನಿಜವಾಗ್ಲೂ ಗ್ರೇಟ್ ಅನ್ಬೇಕು ಹೆಣ್ಮಕ್ಳು. ಯಾಕೆಂತಂದರೆ ಅವ್ರು ಎಷ್ಟೇ ಏನೇ ಕೆಲಸ ಮಾಡಲಿ, ಗಂಡನ ಮೇಲಾಗಲಿ ಮಕ್ಕಳ ಮೇಲಾಗಲಿ ಒಂದು ಕಣ್ಣು ಇದ್ದೇ ಇರುತ್ತೆ, ಒಂದು ಗಮನ ಇದ್ದೇ ಇರುತ್ತೆ. ಅವ್ರು ಏನು ಮಾಡಿರ್ತಾರೆ ಅಂತೇಳಿ ನಾವು ನೋಡಿಲ್ಲ ಅಂದ್ರೂ ಕೂಡ ಬೇಗ ಕಂಡು ಹಿಡ್ಕೊಂಡ್ಬಿಡ್ತೀವಿ. ಅಂಥ ಕೆಪಾಸಿಟಿ ಇರುತ್ತೆ ನಮ್ಮ ಹೆಣ್ಮಕ್ಳಲ್ಲಿ. ದಾಸವಾಳ ನೋಡಿದ್ರಲ್ವ ಸ್ನೇಹಿತರೆ, ಬೆಳಗ್ಗೆ ನನ್ನ ಕೆಲಸಗಳನ್ನ ಮಾಡ್ತಾನೆ ನಾನು ಅತಿ ಹೆಚ್ಚು ಮಕ್ಕಳಿಗೆ ಟೈಮ್ ಕೊಡ್ತೀನಿ. ಇನ್ನು ನಾನು ಬೆಳಗ್ಗೆ ಜಾಸ್ತಿ ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡಲ್ಲ. ಇನ್ನು ಸಂಡೇ ಅಂತೂ ನನ್ನದು ವ್ಲಾಗ್ಸ್ಗಳು ತುಂಬ ರೇರು. ಯಾಕೆ ಅಂತಂದರೆ ನಾನು ಅತಿ ಹೆಚ್ಚಾಗಿ ಮಕ್ಕಳಿಗೆ ಟೈಮ್ ಕೊಡ್ತೀನಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವರಿದ್ದಾಗ ನಾನು ಜಾಸ್ತಿ ಮೊಬೈಲ್ಸ್ನ ಯೂಸ್ ಮಾಡಲ್ಲ. ಅತಿ ಹೆಚ್ಚಾಗಿ ನಾನು ಅವ್ರ ಜೊತೆನೇ ಇರ್ತೀನಿ. ಸ್ವಲ್ಪ ಹೊತ್ತು ಆಡ್ತೀನಿ, ಸ್ವಲ್ಪ ಹೊತ್ತು ಓದಿಸ್ತೀನಿ, ಆಮೇಲೆ ಮಕ್ಕಳಿಗೆ ಮಲಗಿಸ್ತೀನಿ ಮನೇಲಿದ್ದಾಗ. ಸೊ ಈ ಥರದ್ದು ನಾನು ಜಾಸ್ತಿ ಮಕ್ಕಳಿಗೆ ಪ್ರಿಪ್ರೇಷನ್ನ ಕೊಡ್ತೀನಿ. ರೊಟ್ಟಿ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿಸಿ ಮಕ್ಕಳಿಗೆ ಡ್ರೆಸ್ನ ಹಾಕ್ಸಿದ್ದಾರೆ. ಬಟ್ ಯೂನಿಫಾರ್ಮ್ ಹಾಕ್ಸಿಲ್ಲ, ಯಾಕೆಂತಂದರೆ ವೈಟ್ ಶರ್ಟ್ ಆಗಿರೋದ್ರಿಂದ ಬೇಗ ಗಲೀಜಾಗುತ್ತೆ ಅಂತ ಹಾಕ್ಸಿಲ್ಲ. ಇನ್ನೂ ಟೈಮ್ ಹಾಫ್ ಆನ್ ಅವರ್ ಮೇಲಿದೆ. ಸೊ ಇನ್ನು ನಾನು ಮಕ್ಕಳಿಗೆ ರೆಡಿ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋದು ನನ್ನ ಕೆಲಸ. ನಮ್ಮ ಮನೆಯವ್ರು ಬಂದುಬಿಟ್ಟು ಊರಿಗೆ ಹೊರಟಿದ್ದಾರೆ. ಸೊ ಊರಲ್ಲಿ ಕೆಲಸ ಇದೆ ಅಂತೆ. ಸೊ ಮಳೆ ಅಷ್ಟೊಂದು ಆಗಿಲ್ಲ, ಮಳೆ ಮೋಡ ಆಗ್ತಿದೆ ಬಟ್ ಮಳೆ ಆಗ್ತಿಲ್ಲ. ಸೊ ಹಂಗಾಗಿ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರು ಕಟ್ಬಿಟ್ಟು ಬರ್ತೀನಿ ಅಂತೇಳಿ ಹೊರಟಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ನನ್ನ ಮಾರ್ನಿಂಗ್ ಬ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.